ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿಯನ್ನ ಮಾಡಿಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಹೇಗಪ್ಪ ಅಂದಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರ ಮುಖಾಂತರ ದೇಶದ ಆಸ್ತಿಯನ್ನಾಗಿ ಮಾಡ್ಬೋದು. ಇದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾ ಅಂತ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಎಜುಕೇಶನ್ ಲ್ಯಾಂಡ್ಸ್ಕೇಪ್ ಅನ್ನುವಂಥದ್ದು ತುಂಬಾ ವಿಸ್ತಾರವಾಗಿ ಬೆಳೀತಾ ಇದೆ. ಬಟ್ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗೋದು ಎಲ್ಲಿ ಅಂತ ಕ್ವೆಶನ್ ಮಾರ್ಕ್ ಬಂದಾಗ ಪೋಷಕರು ಮತ್ತು ಮಕ್ಕಳು ಇಬ್ರು ಕೂಡ ಕನ್ಫ್ಯೂಷನ್ ಝೋನ್ ಅಲ್ಲಿ ಇರ್ತಾರೆ. ಹೀಗಿರುವಾಗ ಇಂಥ ವಿಚಾರದಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಯಾವುದೇ ಗೊಂದಲ ಇಲ್ಲದೆ ಹೇಗೆ ಅಥವಾ ಯಾವ ಸ್ಕೇಲ್ ಇಟ್ಕೊಂಡು ನೀವು ಯೂನಿವರ್ಸಿಟಿನ ಅಥವಾ ಇನ್ಸ್ಟಿಟ್ಯೂಷನ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿಸುವಂತಹ ಕೆಲಸವನ್ನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಮಾಹೆ ಬ್ಯಾಂಗ್ಳೂರ್ ಕ್ಯಾಂಪಸ್ನವರು ಗೆಸ್ಟ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ DLHS ನ HOD ಡಾಕ್ಟರ್ ಶಿಲ್ಪಾ ಕಲ್ಯಾಣ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಸೋ ಡೆಪ್ಯೂಟಿ ಮ್ಯಾನೇಜರ್ ಅಡ್ಮಿಷನ್ಸ್ ನ ದಿವ್ಯದರ್ಶಿನಿ ಕೆ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಸೋ ನಿಮ್ ಕ್ಯಾಂಪಸ್ಗೆ ಬಂದಿದ್ವಿ, ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರಿ, ಕ್ಯಾಂಪಸ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ಧನ್ಯವಾದ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಲ್ಸೋ ಇದೀಗ ಡಾಕ್ಟರ್ ಅರ್ಜುನೇ ಸರ್, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಟೂಡೆಂಟ್ಸ್ ಅಫೇರ್ಸ್ ನ ವಿಭಾಗದವರು. ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ಅಂದ್ರೆ ಈಗ ಎಕ್ಸಾಮ್ಸ್ ಮುಗಿತಾ ಇದೆ. ಎಕ್ಸಾಮ್ಸ್ ಅಲ್ಲಿ ನನ್ನ ಮಗ ಅಥವಾ ಮಗಳು ಎಷ್ಟು ಮಾರ್ಕ್ಸ್ ತೆಗೆದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ವೆಶನ್ಸ್ ಅಥವಾ ಗೊಂದಲ ಇರೋದು ಪೇರೆಂಟ್ಸ್ ಅಲ್ಲಿ. ಹೇಗಪ್ಪ ಅಂದ್ರೆ ಯಾವ ಇನ್ಸ್ಟಿಟ್ಯೂಷನ್ ನ ಸೆಲೆಕ್ಟ್ ಮಾಡೋದು, ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡೋದು ಅನ್ನೋದೇ ಕ್ವೆಶನ್. ಸೊ ಹೀಗಿದ್ದಾಗ ಹೇಳಿ, ಏನ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ಬೇಕು ನಾವುಗಳು ಅಂತ. ಇದು ನೀವು ಹೇಳಿದ್ದು ತುಂಬಾ ಕರೆಕ್ಟ್. ಯೂಶಲಿ ಏನಾಗುತ್ತೆ, ಪೇರೆಂಟ್ಸ್ಗೆ ಆಗ್ಲಿ ಮಕ್ಕಳಿಗಾಗ್ಲಿ, ಈಗ 10th 12th ಎಕ್ಸಾಮ್ಸ್ ಮುಗ್ದಿದೆ, ಎಲ್ಲಿ ಹೋಗ್ಬೇಕು, ಯಾವ ಕೋರ್ಸ್ ತಗೋಬೇಕು, ಫಸ್ಟ್ ಕ್ವೆಶನ್ ಎಲ್ಲಿ ಯಾವ ಪ್ರೋಗ್ರಾಮ್ ಚೂಸ್ ಮಾಡಬೇಕು. ನ್ಯಾಚುರಲ್ ಚಾಯ್ಸ್ ಬಂದು ನಾನು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಸಿನ್ ಮಾಡಬೇಕು, ಇದು ಸಾಮಾನ್ಯ ಇದಾಗುತ್ತೆ. ಬಟ್ ಈಗ ತುಂಬಾ ಆಪರ್ಚುನಿಟೀಸ್ ಇದೆ ಅಲ್ವಾ. ಸೊ ಫಸ್ಟ್ ಯಾವ ಕೋರ್ಸ್ ಮಾಡಬೇಕು ಅನ್ನೋ ಪ್ರಶ್ನೆ, ಆಮೇಲೆ ಎಲ್ಲಿ ಮಾಡಬೇಕು, ರೈಟ್. ಇದು ಎರಡು ಸಾಲ್ವ್ ಮಾಡೋದು ಇದೊಂಥರ ಗೊಂದಲಕ್ಕೆ ಈಡ್ ಮಾಡುವಂತ ಪ್ರಶ್ನೆಗಳು. ಈಗ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಪೇರೆಂಟ್ಸ್ ಎಲ್ಲರಿಗೂ, ಪೋಷಕರಿಗೆ ಒಂದು ಏನಂದ್ರೆ, ಫಸ್ಟ್ ನಿಮ್ಮ ಮಕ್ಕಳ ಆಸಕ್ತಿ ಏನಿದೆ, ಯಾವುದ್ರ ಮೇಲಿದೆ, ಅದಕ್ಕೆ ಫಸ್ಟ್ ಕಿವಿ ಕೊಡಿ. ಈಗ ಕೆಲವೊಂದು ಸರ್ತಿ ಸುಲಭ ಆಗ್ಬೋದು, ನಮ್ಮ ಮಕ್ಕಳು ಇದು ಬೇಡ, ಈಗ ಮ್ಯಾಥ್ಸ್ ನನಗೆ ಇಷ್ಟ ಆಗಿಲ್ಲ, ಇಲ್ಲ ಸೈನ್ಸ್ ಇಷ್ಟ ಇಲ್ಲ, ಇದು ನನಗೆ ಬೇಡ ಅಂತ ಹೇಳಿದಾಗ ಫಸ್ಟ್ ಅವ್ರ ಮಾತು ಕೇಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಇಂಟ್ರೆಸ್ಟ್ಗೆ, ಆಸಕ್ತಿಗೆ, ಅವ್ರ ಸಾಮರ್ಥ್ಯಕ್ಕೆ ಪ್ರಿಫರೆನ್ಸ್ ಕೊಡಿ. ಸಾಧ್ಯವಾದ್ರೆ ಒಂದು ಕೆರಿಯರ್ ಅಸೆಸ್ಮೆಂಟ್ ಅಂತ ಮಾಡ್ಬೋದು. ಕೆರಿಯರ್ ಕೌನ್ಸಿಲರ್ಸ್ ಇದ್ದಾರೆ, ಅವರೊಟ್ಟಿಗೆ ಒಂದು ಕೂತ್ಕೊಂಡು ನಮ್ಮ ಮಕ್ಕಳ ವ್ಯಕ್ತಿತ್ವಕ್ಕೆ, ಅವರ ಆಸಕ್ತಿಗೆ, ಅವರ ಒಂದು ಸ್ಕಿಲ್ಸ್ ಏನಿದೆ, ಅವರ ಒಂದು ಅದಕ್ಕೆ ಪೂರಕವಾಗಿ ಯಾವ ಕೋರ್ಸ್ ಇದೆ, ಅದು ಒಂದು ರೆಕಮೆಂಡೇಶನ್, ಒಂದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಸೈಕೋಮ್ಯಾಟ್ರಿಕ್ ಟೆಸ್ಟ್ ಇರ್ಬೋದು, ಅಸೆಸ್ಮೆಂಟ್ಸ್ ಇರ್ಬೋದು, ಎಲ್ಲ ಸೈಂಟಿಫಿಕ್ ಆಗಿರೋದು ಮುಖಾಂತರ, ಡೀಟೇಲ್ಡ್ ಅಸೆಸ್ಮೆಂಟ್ಸ್ ಮುಖಾಂತರ, ಅದು ಒಂದು ಇನಿಷಿಯಲ್ ಸ್ಟೇಜ್ ಆಫ್ ಡಿಸಿಷನ್, ರೈಟ್. ಸೊ ಇಫ್ ಐ ಡಿಸೈಡ್, ನನಗೆ ಈಗ ಈ ಕೋರ್ಸ್ ಮಾಡೋದು ಅಂತ ಡಿಸಿಷನ್ ತಗೊಂಡ ಮೇಲೆ ಎಲ್ಲಿ ಅನ್ನೋದು ನೆಕ್ಸ್ಟ್ ಅಲ್ವಾ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹಲವಾರು ಯೂನಿವರ್ಸಿಟೀಸ್ ಎಲ್ಲ ಅಕ್ರಾಸ್ ದ ಕಂಟ್ರಿ ಇರ್ಬೋದು, ವರ್ಲ್ಡ್ ವೈಡ್ ಇರ್ಬೋದು, ಬಹಳಷ್ಟು ಆಪ್ಷನ್ಸ್ ಇದೆ. ಅಂಡ್ ಎಲ್ಲರೂ ನಾವು ನಮ್ಮದೇ ಒಂದು ಅಗ್ರಗಣ್ಯ ಸ್ಥಾನದಲ್ಲಿದ್ದೀವಿ ಅನ್ನೋದು ಎಲ್ಲರೂ ಹೇಳ್ತಾರೆ ಅಲ್ವಾ. ಬಟ್ ನೀವು ನಿಮ್ಮ ಕಡೆಯಿಂದ ಯಾವ ರೀತಿ ಡಿಸಿಷನ್ಸ್ ತಗೋತೀರಾ? ಒಂದು, ಈಗ ರ್ಯಾಂಕಿಂಗ್ಸ್ ಅಂತ ನಾವು ಏನು ಹೇಳ್ತೀವಿ, NIRF ರ್ಯಾಂಕಿಂಗ್ಸ್ ಅಂತ ಇರ್ಬೋದು ನಮ್ಮ ಇಂಡಿಯಾನಲ್ಲಿ ಬಂದರೆ, ಇಲ್ಲ ಅಂದರೆ ಗ್ಲೋಬಲ್ ರ್ಯಾಂಕಿಂಗ್ಸ್, ಈಗ QS ರ್ಯಾಂಕಿಂಗ್ಸ್ ಇರ್ಬೋದು, ಇಲ್ಲ NAC NAAC ಅಕ್ರೆಡಿಟೇಷನ್ಸ್ ಇರ್ಬೋದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಈಗ ಯಾಕೆ ರ್ಯಾಂಕಿಂಗ್ಸ್ ಮುಖ್ಯ ಆಗುತ್ತೆ ಅಂದರೆ, ಇದು ನಾಟ್ ಜಸ್ಟ್ ಟು ಸೇ ಇದು ನಾವು ಫಸ್ಟಲ್ಲಿದ್ದೀವಿ, ಸೆಕೆಂಡಲ್ಲಿದ್ದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ರೀತಿ ರ್ಯಾಂಕಿಂಗ್ಸ್ ಮಾಡ್ತಾರೆ, ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಏನಿದೆ, ಯಾವ ರೀತಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀರಾ, ಯಾವ ರೀತಿ ಫ್ಯಾಕಲ್ಟಿ ಇದ್ದಾರೆ, ಸ್ಟೂಡೆಂಟ್ ಟೀಚರ್ ರೇಷಿಯೋ ಏನಿದೆ. ಈಗ ಒಂದು ಕ್ಲಾಸ್ ರೂಮಲ್ಲಿ ಎಲ್ಲ ಒಳ್ಳೆ ನಾವು ಕುರಿ ಮಂದೆ ಥರ ತುಂಬಿಸ್ಕೊಂಡು ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದು ಎವ್ರಿ ಚೈಲ್ಡ್, ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಅ ಸ್ಪೆಸಿಫಿಕ್ ನೀಡ್. ಸೊ ನೀವು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆಗುತ್ತಾ? ನಿಮ್ಮ ಕ್ಯಾಂಪಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಮತ್ತೆ ಬೇರೆ ಬೇರೆ ಅವಕಾಶಗಳಿದೆಯಾ, ಒಂದು ನಮ್ಮ ಮಕ್ಕಳಿಗೆ ಒಳ್ಳೆ ಬೆಳವಣಿಗೆಗೆ ಪೂರಕವಾಗಿರುವಂತಹ ಅವಕಾಶಗಳಿದೆಯಾ, ಅವರ ಸೃಜನಶೀಲತೆಗೆ ಅದನ್ನ ಬೆಳವಣಿಗೆ ಮಾಡುವಂತಹ ಅವಕಾಶಗಳಿದೆಯಾ, ಅದೆಲ್ಲ ಬಹಳ ಮುಖ್ಯ ಆಗುತ್ತೆ ಅಲ್ವಾ. ಸೊ ಇದೆಲ್ಲಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಕ್ಯಾಂಪಸ್ಸಲ್ಲಿ ನಿಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನ ನೀವು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ವ್ಯಕ್ತಿತ್ವವನ್ನು ಡಿಸ್ಕವರ್ ಮಾಡ್ಕೊಳ್ಳೋ ಅವಕಾಶಗಳಿದೆಯಾ? ಇದು ಯಾಕಂದರೆ ಈ ಒಂದು ಫೇಸ್ ಇದೆಯಲ್ಲ, 18-19 ವರ್ಷದ ಫೇಸ್,
ಇದು ಬಹಳ ಒಂಥರ ಮುಖ್ಯವಾದ ಘಟ್ಟ ಆಗುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ. ಸೊ ಇದೆಲ್ಲಾನು ಕನ್ಸಿಡರ್ ಮಾಡಿ, ಯಾಕಂದ್ರೆ ನನ್ನ ಮಗಳ ಬಗ್ಗೆ, ನನ್ನ ಮಗನ ಬಗ್ಗೆ ನನಗಿಂತ ಇನ್ಯಾರಿಗೂ ಹೆಚ್ಚು ಗೊತ್ತಿರೋದಿಲ್ಲ ಅಲ್ವಾ. ಸೊ ನಮ್ಮ ಮಕ್ಕಳಿಗೆ ಈ ಒಂದು ಯೂನಿವರ್ಸಿಟಿ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆಯಾ, ಸೇಫ್ ಸ್ಪೇಸ್ ಇದೆಯಾ, ಇದೆಲ್ಲಾನು ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ಸ್ ಅಕ್ರೆಡಿಟೇಷನ್ಸ್ ಬರುತ್ತೆ. ಸೊ ಆಟೋಮ್ಯಾಟಿಕಲಿ ನೀವು ಚೂಸ್ ಮಾಡುವಾಗ you will have to consider all of this alva. So that is extremely important, and make sure ಹೋಗಿ ಸಾಧ್ಯವಾದರೆ ಕ್ಯಾಂಪಸ್ ವಿಸಿಟ್ ಮಾಡಿ. ಈಗ ನಮ್ಮ ಓಪನ್ ಹೌಸ್ ಉದ್ದೇಶ ಕೂಡ ಅದೇ ಆಗಿದೆ. ವಿಸಿಟ್ ಮಾಡಿ, ಅಲ್ಲಿ ಫ್ಯಾಕಲ್ಟಿ ಜೊತೆ ಇಂಟ್ರಾಕ್ಷನ್ಸ್ ಇರ್ಬೋದು, ಇಲ್ಲ ಸ್ಟೂಡೆಂಟ್ ಇಂಟ್ರಾಕ್ಷನ್ಸ್ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದೆಲ್ಲ ಕೇಳಿಸ್ಕೊಳ್ಳೋದು ಮುಖ್ಯ ಆಗುತ್ತೆ ಅಲ್ವಾ. ಸುಮ್ಮನೆ ಫಿಲ್ ಮಾಡಿ ಅಪ್ಲೈ ಮಾಡಿ ತಗೊಳ್ಳೋದು ಅಂತಲ್ಲ. ಈಗ ಸಾಕಷ್ಟು ಯೂನಿವರ್ಸಿಟೀಸ್ ಅಲ್ಲಿ ವೆಬಿನಾರ್ಸ್ ಅಂತ ಮಾಡ್ತೀವಿ, ಒಂದು ಇಂಟರಾಕ್ಷನ್ ಫೆಸಿಲಿಟಿ ಮಾಡ್ಕೊಡ್ತೀವಿ. ನಮ್ಮಲ್ಲೂ ಸುಮಾರು ಇಂಟರಾಕ್ಷನ್ಸ್ ಮಾಡ್ತಾನೆ ಇರ್ತೀವಿ. ಎವ್ರಿ ಸ್ಕೂಲ್, ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಇಂಟರಾಕ್ಷನ್ಸ್. ಈಗ ನಮ್ಮ ಮಣಿಪಾಲದಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ 300ಕ್ಕೂ ಅಧಿಕ ಪ್ರೋಗ್ರಾಮ್ಸ್ ಇದೆ. ಸೊ ಸ್ಟೂಡೆಂಟ್ಸ್ ಚೂಸ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇಂಜಿನಿಯರಿಂಗ್, ಮೆಡಿಸಿನ್ ನಲ್ಲೇ ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ, ಸಾಕಷ್ಟು ಅದರಲ್ಲಿ ಸಬ್ ಕ್ಯಾಟಗರೀಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಇಂಥ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಲಾ ಇರ್ಬೋದು, ಇಲ್ಲ ಲಿಬರಲ್ ಆರ್ಟ್ಸ್. ಈಗ ದ ಡಿಪಾರ್ಟ್ಮೆಂಟ್ ದಟ್ ಐ ರೆಪ್ರೆಸೆಂಟ್, ಒಂದು ಸೈಕಾಲಜಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಲಿಟ್ರೇಚರ್, ಲ್ಯಾಂಗ್ವೇಜ್, ಮೀಡಿಯಾ ಸ್ಟಡೀಸ್ ಅಲ್ವಾ. ಸೊ ನೀವೆಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ಕೊಡ್ತಾ ಇದ್ದೀರಾ. ಸೊ ಐ ಮೀನ್ ಇದೆಲ್ಲನೂ ಒಂದು ಪ್ರೊಫೆಷನಲ್ ಆಗಿ ಕಲಿಯೋ ಅವಕಾಶಗಳು, ಹೆಚ್ಚು ಹೆಚ್ಚು ಅವಕಾಶಗಳಿದೆ. ಇಲ್ಲ ಸೋಷಿಯಲ್ ಸೈನ್ಸಸ್ ಇರ್ಬೋದು, ಈಗ ಸೋಷಿಯಲ್ ಸೈಂಟಿಸ್ಟ್ಗೂ ಹೆಚ್ಚು ಅವಕಾಶಗಳಿದೆ. ಇದೆಲ್ಲಾನು ಇದು ಒಂದು ತಿಳ್ಕೊಂಡಾಗ ಈಗ ನನಗೆ ಈ ಅವಕಾಶಗಳಿದೆ, ಇಂಥ ಕೋರ್ಸ್ ಇದೆ ಅಂತ ಗೊತ್ತಾದ ಮೇಲೆ ಚೂಸ್ ಮಾಡೋದಕ್ಕೂ ಈಸಿ ಆಗಿದೆ ಅಲ್ವಾ. ಸೊ ಹಾಗಾಗಿ ದಟ್ ಓಪನ್ನೆಸ್ ಅಂಡ್ ಇಂಟರಾಕ್ಷನ್ ಇಸ್ ಇಂಪಾರ್ಟೆಂಟ್, ಅಂಡ್ ದೆನ್ ಯು ಕ್ಯಾನ್ ಮೇಕ್ ಯುವರ್ ಚಾಯ್ಸ್. ಅಂದ್ರೆ ನಮಗೆ ಒಂದು ರೋಡ್ ಮ್ಯಾಪ್ ಹೇಗಿರ್ಬೇಕು ಅನ್ನೋದು ಕ್ಲಾರಿಟಿ ತಗೋಬೇಕು ಮುಂಚೆ ಅಂತ. ವೆಲ್ ದಿವ್ಯಾ ಮೇಡಮ್, ಈಗ ಈ ಮಾಹೆ ಅಥವಾ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಬ್ಯಾಂಗ್ಳೂರ್ನಲ್ಲಿ ಹೊಸದಾಗಿ ಶುರು ಮಾಡಿದ್ರು ಕೂಡ ತುಂಬಾ ಕಡಿಮೆ ಅವಧಿಯಲ್ಲೇ ಸ್ಟೂಡೆಂಟ್ಸ್ ನ ಸೆಳೆಯೋದ್ರಲ್ಲಿ ಮುಂದಿದೆ. ಬಿಕಾಸ್ ಮಣಿಪಾಲ್ ಏನ್ ಹೊಸದಲ್ಲ, ಬ್ಯಾಂಗ್ಳೂರಿಗೆ ಹೊಸದಿರ್ಬೋದು, ಮಣಿಪಾಲ್ ಹೆಸರು ಹೊಸದಲ್ಲ ನಮ್ಮ ಸ್ಟೇಟ್ಗೆ. ಈಗಿರುವಾಗ ಹೇಳಿ, ಈ ಎಜುಕೇಶನ್ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ವಿಸ್ತಾರವಾಗಿ ಬೆಳೀತಾ ಇದೆ. ಮಕ್ಕಳಿಗೆ ಕನ್ಫ್ಯೂಷನ್ ಶುರುವಾಗೋದೇ ಅಲ್ಲಿ. ಅವಕಾಶಗಳು ಕಡಿಮೆ ಇದ್ದಾಗ ಯಾವುದೋ ಅಂತ ಹೋಗ್ಬಿಡ್ತಾರೆ, ಅವಕಾಶಗಳು ಜಾಸ್ತಿ ಇದ್ದಾಗ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮಾಹೆ ಹೇಗೆ ವಿಭಿನ್ನ ಇದರೆಲ್ಲದಕ್ಕಿಂತ ಅಂತ? ಮಾಹೆ ತುಂಬಾ ವಿಭಿನ್ನ. ಯಾಕೆಂತಂದ್ರೆ ಮಾಹೆಯ ಒಂದು ಹಿಸ್ಟ್ರಿ ನೋಡ್ಬೇಕು ಅಂತಂದ್ರೆ, ಒಂದು 70 ದಶಕದಿಂದ ನಾವೇನ್ ಮಾಡ್ತಾ ಇದೀವಿ ಇವಾಗ ಈ ಎಜುಕೇಶನ್ ಸೆಕ್ಟರ್ನಲ್ಲಿ, ಯಾವ್ದ್ರಲ್ಲೂ ನಾವು ಕಾಂಪ್ರಮೈಸ್ ಮಾಡಿಲ್ಲ. ಮಕ್ಕಳ ವಿಷಯ ಬಂದಾಗ, ಮಕ್ಕಳ ವಿದ್ಯಾಭ್ಯಾಸದ ವಿಷಯ ಬಂದಾಗ, ಅಥವಾ ಮಕ್ಕಳಿಗೆ ನಾವು ಕೊಡುವಂಥ ಸೌಲಭ್ಯಗಳೇನಿದೆ ಅದು ಬಂದಾಗ ನಾವು ಯಾವತ್ತೂ ಕಾಂಪ್ರಮೈಸ್ ಅಂತ ಮಾಡಿಲ್ಲ. ಹೊಸ ಪ್ರೋಗ್ರಾಮ್ ಇರ್ಬೋದು, ಅವರಿಗೆ ಬೇಕಾದಂತಹ ಫೆಸಿಲಿಟಿಗಳಿರ್ಬೋದು, ಹಾಸ್ಟೆಲ್, ಎಕ್ಸ್ಟ್ರಾ ಕರಿಕ್ಯುಲರ್, ಕರಿಕ್ಯುಲರ್ ಫೆಸಿಲಿಟಿ ಏನಿರ್ಬೋದು, ಅದನ್ನ ಎಲ್ಲವನ್ನೂ ನೋಡಿಕೊಂಡು ಮಕ್ಕಳು ಬರೀ ಅವರ ವಿದ್ಯಾಭ್ಯಾಸದಲ್ಲಿ ಮಾತ್ರ ಅಲ್ಲ, ಅವರ ಸರ್ವತೋಮುಖ ಬೆಳವಣಿಗೆ ಹೇಗಾಗ್ತಾ ಇದೆ, ಮನುಷ್ಯನಾಗಿ ಒಬ್ಬ ವ್ಯಕ್ತಿಯಾಗಿ ಹೇಗೆ ನಿರ್ಮಾಣ ಆಗ್ತಾ ಇದ್ದಾನೆ ಅದೊಂದು ವ್ಯಕ್ತಿ. ಈಗ ಶಿಲ್ಪಾ ಮೇಡಮ್ ಹೇಳಿದ ತರ 17-18 ಅನ್ನೋದು ತುಂಬಾ ಒಂದು ಪ್ರಮುಖ ಘಟ್ಟ ಜೀವನದಲ್ಲಿ. ಅಲ್ಲಿ ಆ ಒಂದು ಘಟ್ಟದಲ್ಲಿ ಯಾವ ರೀತಿಯ ಇನ್ಫಾರ್ಮೇಶನ್ ಸಿಗುತ್ತೆ, ಯಾವ ರೀತಿಯ ಒಂದು ಪೂರಕವಾದ ವಾತಾವರಣ ಸಿಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವಿವಾಗ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಅಲ್ಲ ಇಲ್ಲಿ ಒತ್ತು ಕೊಡೋದು, ಬರೀ ಒಂದು ವ್ಯಕ್ತಿಯ ಒಂದು ಸ್ಟೂಡೆಂಟ್ ನ ಮಾರ್ಕ್ಸ್ಗೆ ಮಾತ್ರ ಅಲ್ಲ ಒತ್ತು ಕೊಡೋದು. ತುಂಬಾ ಚೆನ್ನಾಗಿ ಹೇಳಬೇಕು ಅಂದ್ರೆ ಸರ್ವತೋಮುಖ ಬೆಳವಣಿಗೆ. ಖಂಡಿತ. ಸೊ ಅಲ್ಲಿ ಫೆಸಿಲಿಟಿ ಪ್ರಮುಖ ಆಗುತ್ತೆ. ಆಮೇಲೆ ಓದೋದಿಕ್ಕೆ ಅದ್ರ ಜೊತೆಗೆ ಅವರಿಗೆ ಸ್ಟೂಡೆಂಟ್ ಕ್ಲಬ್ಗಳಿದಾವ, ಅಥವಾ ಸ್ಟೂಡೆಂಟ್ ಜೊತೆ ಬೇರೆ ಪ್ರೋಗ್ರಾಮ್ನ ಸ್ಟೂಡೆಂಟ್ಗಳ ಜೊತೆ ಬೆರೀತಾ ಇದಾರ, ಕಲ್ಚರ್ ಹೇಗಿದೆ ಕ್ಯಾಂಪಸ್ದು, ಇದೆಲ್ಲಾನು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ತುಂಬಾ ವಿಭಿನ್ನ ಆಗಿದೆ. ಬಹುಶಃ ನೀವು ಹೇಳಿದ್ದು ಕರೆಕ್ಟ್. ಅದಕ್ಕೋಸ್ಕರ ನೀವು ಹೊಸ ಕ್ಯಾಂಪಸ್ ಆಗಿದ್ರು ಸಹ ಸೆಳೀತಾ ಇದೆ, ಮಕ್ಕಳನ್ನ ಸೆಳೀತಾ ಇದೆ, ಪೇರೆಂಟ್ಸ್ ಅನ್ನ ಸೆಳೀತಾ ಇದೆ, ಜನ ಬಂದು ನೋಡ್ತಾ ಇದ್ದಾರೆ ಏನು ಎಷ್ಟು ವಿಭಿನ್ನ ಆಗಿದೆ ಇದು ಅನ್ನೋದನ್ನ ಅವ್ರು ನೋಡ್ತಾ ಇದ್ದಾರೆ. ವೆಲ್ ಓಕೆ ಸರ್, ಇದೀಗ ಮಾಹೆ ಹೇಗೆ ವಿಭಿನ್ನ ಅಂತ ನೋಡಿದ್ವಿ. ಫೆಸಿಲಿಟೀಸ್ ಅಂದಾಗ ಸಾಮಾನ್ಯವಾಗಿ ಒಂದೊಂದು ಇನ್ಸ್ಟಿಟ್ಯೂಷನ್ಸ್, ಒಂದೊಂದು ಯೂನಿವರ್ಸಿಟಿಗಳಿಗೆ ಅವರೇ ಕಿಂಗ್ ಆಗಿರ್ತಾರೆ. ಲೆಜೆಂಡ್ಗಳ ರೀತಿಯಲ್ಲಿ ನೋಡಿದಾಗ ನಾವು ಇಷ್ಟು ಚೆನ್ನಾಗಿ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದೇ ಫೆಸಿಲಿಟೀಸ್ ಅಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಸ್ಟೂಡೆಂಟ್ಸ್ಗಳು ಬರೀ ಓದೋದಕ್ಕೆ ಒತ್ತು ಕೊಡ್ತಾ ಇಲ್ಲ, ಪೇರೆಂಟ್ಸ್ ಕೂಡ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತಾರೆ ಈಗಿನ ಕಾಲದಲ್ಲಿ. ಸೊ ಮಾಹೆ ಬ್ಯಾಂಗ್ಳೂರ್ ಕ್ಯಾಂಪಸ್ನ ಇನ್ಫ್ರಾಸ್ಟ್ರಕ್ಚರ್ ಹೀಗಿದೆಯಪ್ಪ ಅಂತ ಹೇಳೋದಾದ್ರೆ ಸ್ಟೂಡೆಂಟ್ಸ್ಗೆ, ಪ್ಲೀಸ್ ಗೋ ಇಟ್ ಸರ್. ಎಲ್ರಿಗೂ ನಮಸ್ಕಾರ. ಮಾಹೆ ಬೆಂಗಳೂರು
ನನ್ನ ಕೊಲೀಗ್ಸ್ ಹೇಳಿದ ಹಾಗೆ ತುಂಬ ವಿಭಿನ್ನ. ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಬಂದಾಗ ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಹಾಸ್ಟೆಲ್ ಫೆಸಿಲಿಟಿ ಆಗಿರಬಹುದು, ಅಥವಾ ಈಗ ಮಕ್ಕಳು 10th 12th ತನಕ ಓದಬೇಕಾದ್ರೆ ಒಂದು ಕಾಲೇಜಿನ ಪರಿಸರ ಅವರ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಅದೇ ಒಂದು ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಅದರ ಪರಿಸರವೇ ತುಂಬಾ ವಿಭಿನ್ನವಾಗಿರುತ್ತೆ. ಅಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿನಿಯರು ಬಂದಿರ್ತಾರೆ. ಅವರೊಟ್ಟಿಗೆ ಹೊಂದಿಕೊಳ್ಳುವಂತಹ ಸಮಸ್ಯೆಗಳು ಎಲ್ಲ ಕಾಡುತ್ತೆ. ಹಾಗೆ ಮಾನಸಿಕ ಅಸಮತೋಲನ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅದೆಲ್ಲವನ್ನೂ ಕೂಡ ಅದನ್ನು ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೋಸ್ಕರ ನಾವು ಸ್ಟೂಡೆಂಟ್ ಕೌನ್ಸಿಲರ್ಸ್ ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಹಾಸ್ಟೆಲ್ನಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಅವರಿಗೆ ಏನೇನು ಬೇಕು, ಒಂದು ಹಾಸ್ಟೆಲ್ನಲ್ಲಿ ಇರಬೇಕಾದ್ರೆ ಏನೇನು ಮೂಲ ಸೌಕರ್ಯಗಳು ಏನೇನು ಇರಬೇಕು ಅದೆಲ್ಲವನ್ನು ಕೂಡ ಕೊಡೋದ್ರಲ್ಲಿ ಯಾವುದೇ ಹಿಂದೇಟನ್ನು ಹಾಕಿಲ್ಲ. ಜೊತೆಗೆ ನನ್ನ ದಿವ್ಯಾ ಮೇಡಮ್ ಹೇಳಿದ ಹಾಗೆ ಕ್ಲಬ್ ಆಕ್ಟಿವಿಟೀಸ್ ಮೂಲಕ, ಕೇವಲ ಅಧ್ಯಯನದ ಮೂಲಕ, ಅಂದರೆ ಪಾಠಗಳನ್ನು ಕಲಿಯುವ ಮೂಲಕ ಅಲ್ಲಿ ಕಲಿಕೆ ಕೇವಲ ಪಾಠಕ್ಕೆ ಸೀಮಿತವಾಗಿರದೆ ಬೇರೆ ಹೊರಗಿನ, ಅಂದರೆ ಕ್ಲಾಸ್ ರೂಮಿನ ಹೊರಗಡೆಯೂ ಕೂಡ ಅವರಿಗೆ ಕಲೀಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಕ್ಲಬ್, ಸ್ಟೂಡೆಂಟ್ ರನ್ ಕ್ಲಬ್ಗಳೇ ಇರ್ತವೆ. ಜೊತೆಗೆ ಸಿಕ್ ಬೇ ಅಂತ ಹೇಳಿ ಕ್ಯಾಂಪಸ್ ಒಳಗಡೆನೆ ಒಂದು ಸಣ್ಣ ಔಷಧಾಲಯವನ್ನು ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ 24x7 ಅಂದರೆ 24 ಗಂಟೆಗಳ ಕಾಲವೂ ಕೂಡ ಒಬ್ಬ ಡಾಕ್ಟರು ಮತ್ತು ನರ್ಸ್ಗಳು ಅವೈಲಬಲ್ ಇರ್ತಾರೆ. 24x7 ಆಂಬ್ಯುಲೆನ್ಸ್ ಫೆಸಿಲಿಟಿ ಇದೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟಿ ಅಂತ ಬಂದಾಗ ನಮ್ಮಲ್ಲಿ ರನ್ನಿಂಗ್ ಟ್ರ್ಯಾಕ್ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆ, ಫುಟ್ಬಾಲ್ ಗ್ರೌಂಡ್ ಇದೆ, ಬಾಸ್ಕೆಟ್ ಬಾಲ್ ಗ್ರೌಂಡ್ ಇದೆ. ಜೊತೆಗೆ ನೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ. ಇದೆಲ್ಲವೂ ಕೂಡ ಮಕ್ಕಳು ಅದರ ಬಗ್ಗೆ ಇನ್ನೂ ಬರೀ ಕೇವಲ ಕಲಿಕೆಯ ಜೊತೆಗೆ ಅವರ ಏನು ದೈಹಿಕ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕು, ಅದರ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಮುಕ್ತ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರೆ, ಅವರೇ ಕಟ್ಟಿದಂತಹ ಒಂದು ಉದ್ಯಾನವನ ಇದೆ. ಅದು ಕಷಾಯವನ ಅಂತ ಹೇಳ್ಬೋದು, ಅಥವಾ ಒಂದು ಹರ್ಬ್ಸ್ ರಿಲೇಟೆಡ್ ಒಂದು ದೊಡ್ಡ ವನವನ್ನೇ ಕಟ್ಟಿದ್ದಾರೆ. ಮಕ್ಕಳಿಗೆ ಅದ್ರ ಜೊತೆ ಹೇಗೆ ಗಾರ್ಡನಿಂಗ್ ಹೇಗೆ ಮಾಡೋದು, ಗಿಡಗಳೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಳ್ಳುವಂಥದ್ದು, ಇಂಥದಕ್ಕೆ ಪೂರಕವಾದಂತಹ ವಾತಾವರಣ ಇದೆ. ಜೊತೆಗೆ ನಮ್ಮ ಇಡೀ ಕ್ಯಾಂಪಸ್ಸಿನ ಇನ್ನೊಂದು ವಿಶಿಷ್ಟ ಏನಂತ ಹೇಳಿದ್ರೆ, ಯಾವುದೇ ಸಾಮಾನ್ಯ ಏನು ವೆಹಿಕಲ್ಸ್ ಇದೆ, ಗಾಡಿಗಳಿದೆ, ಅದು ನಮ್ಮ ಕ್ಯಾಂಪಸ್ ಒಳಗಡೆ ಬರ್ಲಿಕ್ಕಿಲ್ಲ. ಇಕೋ ಫ್ರೆಂಡ್ಲಿ ಕ್ಯಾಂಪಸ್ ಅಂತ ನಮ್ಮ ಕ್ಯಾಂಪಸ್. ಆ ನಿಟ್ಟಿನಲ್ಲಿಯೇ ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿನ ಇಂಪ್ಯಾಕ್ಟ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಇದಕ್ಕೆ ಒಳ್ಳೆಯ ರ್ಯಾಂಕಿಂಗ್ ಅನ್ನ ಸಿಕ್ಕಿದೆ. ಕ್ವಾಲಿಟಿ ಎಜುಕೇಶನ್, ಉತ್ತಮ ಗುಣಮಟ್ಟದ ಶಿಕ್ಷಣದ ವಿಭಾಗದಲ್ಲಿ 25ನೇ ರ್ಯಾಂಕು, ಇಡೀ ಜಗತ್ತಿಗೆ 25ನೇ ರ್ಯಾಂಕ್ ಅನ್ನ ನಾವು ಪಡ್ಕೊಂಡಿದ್ದೇವೆ. ಮತ್ತೆ ಲಿಂಗ ಸಮಾನತೆ, ಜೆಂಡರ್ ಈಕ್ವಾಲಿಟಿ ವಿಷಯಕ್ಕೆ ಬಂದಾಗ 4ನೇ ರ್ಯಾಂಕು ಇಡೀ ವಿಶ್ವದಲ್ಲಿಯೇ. ಈಗ ನಾವು ತುಂಬಾ ಹೆಮ್ಮೆ ಪಡ್ತೇನೆ, ನಮ್ಮ ಕ್ಯಾಂಪಸ್ನಲ್ಲಿ 51% ವಿದ್ಯಾರ್ಥಿನಿಯರಿದ್ದಾರೆ. ಅವರದ್ದೇ ಪ್ರಾಬಲ್ಯ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗುವಂತಹ, ನೀವು ಆಗಲೇ ಹೇಳಿದ ಹಾಗೆ ಆ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವಂತಹ ಒಂದು ವಾತಾವರಣವನ್ನ ನಾವು ನಿರ್ಮಾಣ ಮಾಡಿ ಇಟ್ಟಿದ್ದೇವೆ. ಓಕೆ, ಐ ಹೋಪ್ ಯು ಅಗ್ರಿ ವಿತ್ ದಿಸ್ ಅಂತ. ಮಾಹೆ ಕ್ಯಾಂಪಸ್ ಬ್ಯಾಂಗ್ಳೂರ್, ನೀವು 3 ಜನ ಹೇಳಿದ್ರಲ್ಲಿ ಕ್ವಾಂಟಿಟಿ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್, ಮಕ್ಕಳ ವಿದ್ಯಾಭ್ಯಾಸ ಅದೇ ಇಂಪಾರ್ಟೆಂಟ್ ಅಂತ. ಎಸ್, ಇದರ ಜೊತೆಗೆ ಓಪನ್ ಹೌಸ್ ಇವೆಂಟ್ ಅಂತ ಶುರು ಮಾಡ್ತಿದ್ರಿ. ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ, ಯಾಕಂದ್ರೆ ನಾನು ಮೊನ್ನೆ ಕ್ಯಾಂಪಸ್ಸಿಗೆ ಬಂದಾಗ ಇವನ್ ನಾವು ಮೀಡಿಯಾ ಪಾಸ್ ತೋರಿಸಿ ನಾವು ಇಂಥವ್ರು ನೀವೇ ಕರ್ಸಿರೋರು ಅಂತ ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ನೀವು ಒಳಗೆ ಬಿಡ್ಲಿಲ್ಲ ನಮ್ಮನ್ನ. ಹೀಗಿರುವಾಗ ಎಲ್ರಿಗೂ ಅವಕಾಶ ಇರಲ್ಲ, ಬಂದು ಹೇಗಿದೆ ಕಾಲೇಜ್, ಏನೆಲ್ಲ ಸಿಲೆಬಸ್ ಇದೆ, ಅಂದ್ರೆ ಪ್ರೋಗ್ರಾಮ್ ಏನಿದೆ ಅಂತೆಲ್ಲ ಕೇಳೋಕೆ ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ಈ ಓಪನ್ ಹೌಸ್ ಇವೆಂಟ್ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೀಕ್ಷಕರೇ, ಮಾಹೆ ಬ್ಯಾಂಗ್ಳೂರ್ ಕ್ಯಾಂಪಸ್ನವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಬ್ಯಾಂಗ್ಳೂರ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ. ಈಗ 10th PUC 2 ಎಕ್ಸಾಮ್ ಮುಗಿತಾ ಬರ್ತಾ ಇದೆ. ಸೊ ಮಣಿಪಾಲ್ ನಿಮಗೆ ಎಷ್ಟು ಬೆಸ್ಟ್ ಹಾಗಾದ್ರೆ ಚಾಯ್ಸ್ ನಲ್ಲಿ? ಎಜುಕೇಶನ್ ಸಿಸ್ಟಮ್ ಅನ್ನೋದು ಇವತ್ತು ದೇಶಾದ್ಯಂತ ಹೆಸರು ಮಾಡಿದೆ. ಇರುವಾಗ ಬ್ಯಾಂಗ್ಳೂರ್ನಲ್ಲೂ ಕೂಡ ಫೆಸಿಲಿಟೀಸ್ ಸಿಗುವಾಗ ಯಾಕೆ ಬಿಡಬೇಕು, ಯಾಕೆ ಅಲ್ಲಿಗೆ ಹೋಗಿ ಓದಬಾರ್ದು ಅನ್ನೋ ಪ್ರಶ್ನೆಗಳಿರುತ್ತಲ್ಲ, ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ನೋಡಿ. ಓಪನ್ ಹೌಸ್ ಇವೆಂಟ್ ಅಂತ ಬ್ರೇಕ್ ಇಂತ ಮುಂಚೆ ಮಾತಾಡಿದೆ ನಾನು. ನನಗೂ ಕನ್ಫ್ಯೂಷನ್ ಇದೆ, ಏನಿದು ಓಪನ್ ಹೌಸ್ ಇವೆಂಟ್ ಅಂತ, ಯಾಕೆ ಮಾಡ್ತಾ ಇದ್ದಾರೆ, ಯಾವಾಗ ಮಾಡ್ತಾ ಇದ್ದಾರೆ, ಏನ್ ಪ್ರಯೋಜನ, ಯಾರು ಹೋಗ್ಬೋದು ಇದಕ್ಕೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೇಡಮ್, ನನಗೆ ತುಂಬಾ ಕ್ಯೂರಿಯಾಸಿಟಿ ಆಯ್ತು, ಓಪನ್ ಹೌಸ್ ಇವೆಂಟ್ ಏನಿದು? ಓಪನ್ ಡೇ ಅಂತ ಮಾಡಿದಾಗ ನಾವು ಇದು ಮುಕ್ತವಾಗಿ ಎಲ್ಲರಿಗೂ, ಆದ್ರೆ ನೀವು ಸಾಮಾನ್ಯವಾಗಿ ಬಂದಾಗ ಏನಾಗುತ್ತೆ, ನಾವು ನಮ್ಮದೇ ಯೂನಿವರ್ಸಿಟಿ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತೀವಿ. ಸೊ ಇಂಟ್ರಾಕ್ಷನ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ. ಸೊ ಓಪನ್ ಹೌಸ್ ಅಲ್ಲಿ ಎಲ್ಲಾ ಫ್ಯಾಕಲ್ಟಿ ಇರ್ಬೋದು, ಎಲ್ಲಾ
ಸಿಬ್ಬಂದಿಗಳು ಇರ್ಬೋದು, ಎಲ್ಲರೂ ಅವೈಲಬಲ್ ಇರ್ತಾರೆ. ಅಂಡ್ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಹೋಗಿ ಇಂಟ್ರಾಕ್ಷನ್, ಫ್ಯಾಕಲ್ಟಿ ಜೊತೆ ಇಂಟ್ರಾಕ್ಷನ್ ಮಾಡೋದಿರ್ಬೋದು, ಇಲ್ಲ ಫೆಸಿಲಿಟೀಸ್ ನೋಡೋದಿರ್ಬೋದು, ಇಲ್ಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದಿರ್ಬೋದು, ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾ ಇರ್ತೀವಿ. ಸೊ ದಟ್ ಇಸ್ ಯಾವತ್ತಿರೋದು ಮೇಡಮ್ ಅದು? 6th April. ಈಗ ನೀವು ಹೇಳಿದ್ರಿ ಬೇರೆ ಟೈಮಲ್ಲಿ ಹೌದು ನಾನು ಏನ್ ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಆನ್ಸರ್ ಸಿಗುತ್ತೆ, ಅವತ್ತು ಹಂಗಲ್ಲ, ಇವನ್ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಒಂದ್ ರೂಫಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಅಂತ. ಓಕೆ, ಅದರ ಉದ್ದೇಶ ಏನು? ಈಗ ಎಕ್ಸಾಮ್ ಮುಗಿತಾ ಇದೆ, ಮಕ್ಳಿಗೆ ಬರುವಂತವ್ರಿಗೆ ಅನುಕೂಲ ಆಗ್ಲಿ ಅಂತನಾ, ಅದ್ರ ಜೊತೆಗೆ ಬೇರೆ ಏನಾದ್ರು ಇದೆ ಅಂತನಾ? ಏನ್ ಹೇಳ್ತೀರಿ ಈ ಓಪನ್ ಹೌಸ್ ಇವೆಂಟ್ ಬಗ್ಗೆ? ಖಂಡಿತ. ಈಗ ಅಂದ್ರೆ ಮಕ್ಕಳು ಆಲ್ಮೋಸ್ಟ್ ಅವರ ಎಕ್ಸಾಮ್ ಮುಗಿಸಿದ್ದಾರೆ, ಯೂನಿವರ್ಸಿಟಿಯನ್ನು ಚೂಸ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದಾರೆ, ಅಥವಾ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಅವರಿಗೆ ಒಂದು ಮುಕ್ತ ಅವಕಾಶ ಇರುತ್ತೆ, ಬಂದು ನೋಡಿ ಫ್ಯಾಕಲ್ಟಿ ಜೊತೆ ಮಾತಾಡಿ ಫೆಸಿಲಿಟಿ ಏನಿದೆ ಅಂತ ಚೆಕ್ ಮಾಡ್ಬೋದು. ಏನು ಅಂತಂದ್ರೆ ಇದೊಂದು ದಿನ ಇದೆ ಅಲ್ಲ, ಮಾಹೆ ಬೆಂಗಳೂರು ಅಲ್ಲಿ ಸ್ಟೂಡೆಂಟ್ ಆಗಿದ್ರೆ ಹೇಗಿರುತ್ತೆ, ಗೊತ್ತಾಗುತ್ತೆ. ಒನ್ ಡೇ ಆಸ್ ಅ ಸ್ಟೂಡೆಂಟ್ ಆಫ್ ಮಾಹೆ ಬ್ಯಾಂಗ್ಳೂರ್, ಅದು ಒಂದು ಡೇ ಅಲ್ಲಿ ಅವ್ರು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಎಲ್ಲಾ ಫ್ಯಾಕಲ್ಟಿ ಜೊತೆ ಇಂಟರಾಕ್ಷನ್ ಅವಕಾಶ ಇರುತ್ತೆ, ಕ್ಯಾಂಪಸ್ ಟೂರ್ ಇರುತ್ತೆ. ಬೇರೆ ದಿನಗಳು ನೀವು ಬಂದ್ರೆ ಏನೋ ಶಿಲ್ಪಾ ಮ್ಯಾಮ್ ಹೇಳಿದ್ದಾರೆ ಲಿಮಿಟೆಡ್, ಒಂದ್ ಸ್ವಲ್ಪ ಗ್ಲಿಮ್ಸಸ್ ಸಿಗುತ್ತೆ ನಿಮಗೆ. ಇವತ್ತು April 6th ನೀವು ಬಂದಾಗ ಫನ್ ಆಕ್ಟಿವಿಟೀಸ್ ಇರುತ್ತೆ, ಜೊತೆಗೆ ಒಂದೊಂದು ಡಿಪಾರ್ಟ್ಮೆಂಟ್ಗಳು ಅವರವ್ರದೇ ಆದಂತ ಆಕ್ಟಿವಿಟಿಗಳು ಮಾಡ್ತಾ ಇದ್ದಾರೆ. ಗೇಮ್ ಝೋನ್ ಇದೆ, ಕ್ವಿಜ್ಗಳಿದಾವೆ, ಆಮೇಲೆ ಕೆರಿಯರ್ ಅಸೆಸ್ಮೆಂಟ್ ಟೆಸ್ಟ್ ಇದೆ. ಸೊ ಈ ರೀತಿಯ ಸುಮಾರಷ್ಟು ವಿಧವಾದಂತಹ ಕಾರ್ಯಕ್ರಮಗಳಿರುತ್ತೆ. ಸೊ ಇದನ್ನೆಲ್ಲ ನಾನು ಅವಾಗಲೇ ಹೇಳಿದ್ದಾರೆ, ಒಂದು ದಿನ ಮಾಹೆ ಬೆಂಗಳೂರು ಸ್ಟೂಡೆಂಟ್ ಆಗಿದ್ರೆ ಹೇಗಿರುತ್ತೆ ಅನ್ನೋದ್ರಿಂದ ಕಂಪ್ಲೀಟ್ ಪಿಕ್ಚರ್ ನಿಮಗೆ April 6th, April 6ನೇ ತಾರೀಕು ಶನಿವಾರ ಬರುತ್ತೆ. ಬೆಳಗ್ಗೆಯಿಂದ ಸಂಜೆ ಎಲ್ಲರೂ ಅವೈಲಬಲ್ ಇರ್ತೀರಿ. ಏನೇನ್ ಡೌಟ್ಸ್ ಇದೆ ಎಲ್ಲದಕ್ಕೂ ಕ್ಲಾರಿಟಿ ಖಂಡಿತ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇದೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಅಕಾಡೆಮಿಕ್ ಬಗ್ಗೆ ಪ್ರೆಸೆಂಟೇಷನ್ಸ್ ಇರುತ್ತೆ, ನಿಮ್ಮ ಎಲ್ಲಾ ಡೌಟ್ಗಳನ್ನ ಕೇಳ್ಬೋದು, ಎಲ್ಲಾ ಕರೆಕ್ಟು. ಕೊನೆಗೆ 3 to 4 ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಕೆನಿ ಸೆಬಾಸ್ಟಿಯನ್ ಬರ್ತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿ. ಅಂದ್ರೆ ಇದೆಲ್ಲಾ ವಿಷಯಗಳನ್ನ ತಿಳ್ಕೊಂಡು ನಗುಮುಖದಿಂದ ಕ್ಯಾಂಪಸ್ ಇಂದ ಹೊರಗೆ ಹೋಗ್ಲಿ, ಒಳಗ್ ಬಂದಂತವ್ರು ಒಂದಷ್ಟು ಐಡಿಯಾ ತಗೊಂಡು ಹೊರಗೆ ಹೋಗ್ಲಿ ಅನ್ನೋದು ಕಾಲೇಜ್ ಬಗ್ಗೆ, ಮತ್ತು ಅದೇ ಎಜುಕೇಶನ್ ರೋಡ್ ಮ್ಯಾಪ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಎಸ್ ಸರ್, ನೀವೇನು ಹೇಳಕ್? ಇನ್ನೊಂದು ಮುಖ್ಯವಾಗಿ ಒಂದು ಅದನ್ನ ಈ ರೀತಿಯಾಗಿಯೂ ಚಿಂತನೆ ಮಾಡಬಹುದು. ವಿಶ್ವವಿದ್ಯಾಲಯಗಳು ವಿದ್ಯಾಸ್ಥಾನಗಳು ದೇವಸ್ಥಾನಗಳ ಹಾಗೆ. ದೇವಸ್ಥಾನಗಳಿಗೆ ನಾವೆಲ್ಲ ಪಬ್ಲಿಕ್ಗೆ ಯಾವಾಗ್ಲೂ ಮುಕ್ತ ಅವಕಾಶ ಇದ್ದೇ ಇರುತ್ತೆ. ಆದ್ರೆ ವಿಶೇಷವಾಗಿ ಜಾತ್ರೆಯ ಟೈಮ್ನಲ್ಲಿ ತುಂಬಾ ಬರ್ತೇವೆ, ತುಂಬಾ ವಿಶೇಷ ಇರುತ್ತೆ, ಅದ್ರ ಬಗ್ಗೆ ತುಂಬಾ ಉತ್ಸವಗಳು, ಪೂರಾ ವಿಶೇಷ ಪೂಜೆಗಳೆಲ್ಲ ಆಗ್ತಾ ಇರುತ್ತೆ. ಎಲ್ಲರೂ ಅಲ್ಲಿ ಭಕ್ತಾದಿಗಳನ್ನ ಎದುರ್ಕೊಳ್ಳಿಕ್ಕೆ ಎಲ್ಲರೂ ಅಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ವಿದ್ಯಾಸೇವಕರಾಗಿರ್ತಕ್ಕಂತಹ ಪ್ರಾಧ್ಯಾಪಕರಾಗಿರ್ಬೋದು, ಬೇರೆ ಬೇರೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ದಿನ ಅಂದ್ರೆ ಪ್ರತಿನಿತ್ಯ ಮಾಡುವಂತಹ ಕೆಲಸಗಳು ಇದು. ಈ ಸ್ಟ್ಯಾಂಡಪ್ ಕಾಮಿಡಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳು ಅವರದ್ದೇ ಆದಂತಹ ಏನು ಸ್ಪೆಷಲೈಸೇಷನ್ಗೆ ಕಾಂಪಿಟೇಷನ್ಸ್ ಆಗಿರ್ಬೋದು ಅಥವಾ ಏನು ಈವೆಂಟ್ಸ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಪ್ರತಿನಿತ್ಯ ನಾವು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಏನೇನು ಮಾಡ್ತಾ ಇದ್ದೇವೆ ಅದನ್ನ ಒಂದ್ಸಲಿ ಜನಗಳಿಗೆ ಮುಕ್ತವಾಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿಕ್ಕೆ, ಒಂದು ಅನುಭವ ತಗೊಳ್ಳಿಕ್ಕೆ ಒಳ್ಳೆ ಅವಕಾಶ. ಯಾರು ಮತ್ತೆ ಹೇಗೆ ಪಾರ್ಟಿಸಿಪೇಟ್ ಮಾಡಬಹುದು ಇದಕ್ಕೆ? ಯಾವುದೇ ನಿಯಮಗಳಿಲ್ಲ, ಕಂಡೀಷನ್ಸ್ ಇಲ್ಲ. 10th 12th ಈಗ 12th ಆದವರೇ ಬರಬೇಕು ಅಂತದೇನು ನಿಯಮ ಇಲ್ಲ. 10ನೇ ಕ್ಲಾಸ್ ಮುಗಿಸ್ಕೊಂಡವರು ಮುಂದಿನ ಫ್ಯೂಚರ್ ನ ಬಗ್ಗೆ ಒಂದು ಪ್ಲಾನ್ ಮಾಡ್ಲಿಕ್ಕೂ ಕೂಡ ಈ ಇವೆಂಟಿಗೆ ಅವರಿಗೂ ಕೂಡ ಅವಕಾಶ ಇದೆ. ಬರೀ ವಿದ್ಯಾರ್ಥಿಗಳೇ ಬರಬೇಕು ಅಂತಿಲ್ಲ, ಪೋಷಕರು ಬರ್ಬೋದು, ಅವರ ಗಾರ್ಡಿಯನ್ಸ್ಗಳು ಬರ್ಬೋದು, ಅವರ ಅಕ್ಕಂದ್ರು ಅಥವಾ ಅಣ್ಣಂದ್ರು, ಅವರು ಈ ಏನೇನು ಪ್ರೋಗ್ರಾಮ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕುತೂಹಲ ಇರುವ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದರಲ್ಲಿದೆ. ಓಕೆ. ಅಂದ್ರೆ ಓಪನ್ ಹೌಸ್ ಇವೆಂಟ್ ಅಂದ್ರೆ ಇಷ್ಟೇ. ಪ್ರತಿದಿನ ಅಥವಾ ಬೇರೆ ಟೈಮಲ್ಲಿ ನಾವು ಕಾಲೇಜ್ ಹೇಗಿದೆ ಅಥವಾ ಯೂನಿವರ್ಸಿಟಿ ಹೇಗಿದೆ ಅಂತ ಕೇಳಿದಾಗ ನೀವು ಆಯಾ ಬ್ರಾಂಚ್ ಬಗ್ಗೆ ವಿವರಿಸ್ತೀರಿ. ಬಟ್ ಅವತ್ ಹಾಗಲ್ಲ, ನೀವು ಯಾವ ಬ್ರಾಂಚಿಗಾದ್ರೂ ಹೋಗಿ ಎಲ್ಲರೂ ಆನ್ಸರ್ ಮಾಡೋಕೆ ರೆಡಿ ಇರ್ತಾರೆ. ನೀವು ಕೂಡ ವಿಸಿಟರ್ಸ್ ನ ವೆಲ್ಕಮ್ ಮಾಡ್ಕೊಳಕ್ಕೆ ರೆಡಿ ಇದೀರಿ ಅಂತ. ಅದ್ರ ಒಂದಷ್ಟು ಹೈಲೈಟ್ಸ್ ಅಥವಾ ಗ್ಲಿಮ್ಸ್ ನ ಹಿಂಗಿರುತ್ತೆ ಅವತ್ ಪ್ರೋಗ್ರಾಮ್ ಅಂತ ಹೇಳ್ಬೋದಾ ಮೇಡಮ್ ನೀವು? ಬಹಳಷ್ಟು ಆಕ್ಟಿವಿಟೀಸ್ ಪ್ಲಾನ್ ಮಾಡಿದೀವಿ. ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ಸ್, ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಸ್ಟಾಲ್ಸ್ ಇರುತ್ತೆ, ಫ್ಯಾಕಲ್ಟಿ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಹುಡುಗರು ಬಂದು ಇಂಟ್ರಾಕ್ಷನ್ ಮಾಡ್ಬೋದು, ಪೋಷಕರು ಇಂಟ್ರಾಕ್ಷನ್ ಮಾಡ್ಬೋದು, ಪ್ರೋಗ್ರಾಮ್ಸ್ ಬಗ್ಗೆ ತಿಳ್ಕೊಬಹುದು. ಅದು ಬಿಟ್ಟು ಏನೋ ದಿವ್ಯಾ ಮೇಡಮ್ ಹೇಳಿದಾಗೆ ಕೆರಿಯರ್ ಅಸೆಸ್ಮೆಂಟ್ಸ್ ಮಾಡ್ತಾ ಇದೀವಿ. ಪಾಲಿಸಿ ಹ್ಯಾಕಥಾನ್ ಅಂತ ಕಾಂಪಿಟೇಷನ್ ಇರ್ಬೋದು. ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಬಿಸ್ನೆಸ್ ಕ್ವಿಜ್ ಅಂತ ಮಾಡ್ತಾ ಇದ್ದಾರೆ.
ಮತ್ತೆ ವಿ ಹ್ಯಾವ್ Tech Off ಅಂತ. ಟೆಕ್ ಆಫ್ ಅಂತ ಕಾಂಪಿಟೇಷನ್, ಟೆಕ್ನಾಲಜಿ ಎಕ್ಸಿಬಿಷನ್ ಇದೆ, ಸೈಕಾಲಜಿ ಎಕ್ಸಿಬಿಷನ್ ಅಂತ ಮಾಡ್ತಾ ಇದ್ದೀವಿ. ಸೊ ನಾವು ಏನೇನ್ ಮಾಡಿದೀವಿ ಈ ವರ್ಷ ಇಡೀ ಎಲ್ಲ ಇಷ್ಟು ದಿನದಿಂದ ಆಕ್ಟಿವಿಟೀಸ್ ಮಾಡಿರೋದು ಬೇರೆ ಬೇರೆ ತರ ಡಿಸ್ಪ್ಲೇ ತರ ಮಾಡಿದೀವಿ. ಅಂಡ್ ಒಂದ್ ಸ್ವಲ್ಪ ಫನ್ ಗೇಮ್ಸ್ ಇದೆ, ನಮ್ಮ ಹುಡುಗರಿಗೆ ಅದೊಂದು ಅವಕಾಶ ಮಾಡ್ಕೊಟ್ಟಿದೀವಿ. ಅವ್ರು ಬಂದು ಸೀರಿಯಸ್ ಆಗಿ ಬರೀ ಇರೋದ್ ಬೇಡ, ಆರಾಮಾಗಿರ್ಲಿ ಅಂತ ಅವರೇ ನಡ್ಸ್ಕೊಂಡು ಹೋಗುದು. ಸೊ ಅದು ಒಂಥರ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಗೂ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಹುಡುಗರು ಕ್ರಿಯೇಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಓಪನ್ ಹೌಸ್ ಅಲ್ಲಿ ಅಂತ. ಸೊ ದಟ್ಸ್ ಸೊ ಇದು ಇಂಟೆನ್ಷನ್ ಓಪನ್ ಹೌಸ್ ಇವೆಂಟ್. ಮೇಡಮ್ ದಿವ್ಯಾ ಮೇಡಮ್, ಇನ್ನೊಂದು ಹೇಳೋದಾದ್ರೆ ಎಲ್ಲ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿಗಳಿಗೂ ಅವರದ್ದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ. ನಾನು ಓಪನ್ ಹೌಸ್ ಇವೆಂಟ್ ಜೊತೆಗೆ ನಿಮ್ಮ ಮಾಹೆ ಬ್ಯಾಂಗ್ಳೂರ್ ಬಗ್ಗೆ ಕೇಳ್ತಾ ಇದ್ದೀನಿ. ಮಾಹೆ ಬ್ಯಾಂಗ್ಳೂರಿನ ನಮ್ಮ ಸ್ಟ್ರೆಂತ್ ಇದು ಅನ್ನೋಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಾಹೆ ಬ್ಯಾಂಗ್ಳೂರ್ ಅಂತಂದ್ರೆ ಇನ್ಕ್ಲೂಸಿವಿಟಿಯನ್ನು ನಾವು ಅದಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಡ್ತೀವಿ. ಕ್ಯಾಂಪಸ್ನ ಕಲ್ಚರ್ ಏನಿದೆ ಅದಕ್ಕೆ ತುಂಬಾ ಪ್ರಾಧಾನ್ಯತೆ ನಾವು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಂದ ಮಕ್ಕಳಿದ್ದಾರೆ ಇಲ್ಲಿ, ಅಲ್ಲಿಂದ ಒಂದು ಕಲ್ಚರ್ ಏನಿದೆ ಅಲ್ಲಿ ಮಕ್ಕಳ ಒಂದು ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಆಮೇಲೆ ಅದು ಒಂದು ವಾತಾವರಣ ನಮ್ಮದಲ್ಲಿ. ಆಮೇಲೆ ಈಗ ನಾವಲ್ಲಿ ಆಫರ್ ಮಾಡ್ತಿರೋ ಪ್ರೋಗ್ರಾಮ್ಗಳನ್ನ ನೋಡಿದ್ರು ಅಷ್ಟೇ. ಈಗ ನೀವೊಂದು ಪ್ರೋಗ್ರಾಮ್ನ ನೀವು ಒಂದು ಸ್ಟ್ರೀಮನ್ನು ನೀವು ಈಗ ಚೂಸ್ ಮಾಡಿದ್ರೆ, ನನಗಿಷ್ಟ ಈಗ ಟ್ರೆಂಡಿಂಗಲ್ಲಿದೆ ಅಂತ ನೀವು ಚೂಸ್ ಮಾಡಿದ್ರೆ, ನೀವು ಮುಂದಿನ 5 ವರ್ಷದ ನಂತರ ನಾನು ಗ್ರಾಜುಯೇಟ್ ಆಗಿ ಹೊರಗಡೆ ಬಂದಾಗ ಆ ಪ್ರೋಗ್ರಾಮಿಗೆ ಇನ್ನ ಡಿಮ್ಯಾಂಡ್ ಇದೆಯಾ ಮಾರ್ಕೆಟಲ್ಲಿ ಅಂತ ನೋಡ್ಬೇಕಾಗುತ್ತೆ. ನಾವಿಲ್ಲಿ ಆಫರ್ ಮಾಡ್ತಿರೋ ಎಲ್ಲಾ ಪ್ರೋಗ್ರಾಮ್ಗಳು ಅಷ್ಟೇ. ಈಗ ನಿಮ್ಮ ಒಂದು ಪ್ಲೇಸ್ಮೆಂಟ್ ದೃಷ್ಟಿಯಿಂದ ಮಾತ್ರ ಅಲ್ಲ, ಈಗ ವೃತ್ತಿಪರತೆಯನ್ನ ಕೊಡುತ್ತೆ ಅದರಲ್ಲಿ. ಆಮೇಲೆ ಆ ಕೆರಿಯರಲ್ಲಿ ಹೇಗೆ ಮುಂದುವರ್ಕೊಂಡು ಹೋಗ್ಬೇಕು ಅದಕ್ಕೆ ಪೂರಕವಾದಂತಹ ಪ್ರೋಗ್ರಾಮ್ಗಳು ನಮ್ಮಲ್ಲಿದ್ದಾವೆ. ಈಗ ಲ್ಯಾಬ್ ಅಂತ ಬಂದಾಗ ನಾವು ಅನ್ಕೋತೀವಿ ಬರೀ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಂತ. ಅಲ್ಲ, ಇಲ್ಲಿ ನಾವು ಕೊಡುವ ಎಲ್ಲಾ ಪ್ರೋಗ್ರಾಮ್ಗಳಿಗೂ ಲ್ಯಾಬ್ ಇದಾವೆ. ಕಾಮರ್ಸಿಗೆ ಆಗಿರ್ಬೋದು ಅಥವಾ ನಾವು ಕೊಡುವ BBA ಪ್ರೋಗ್ರಾಮಿಗಾಗಿರ್ಬೋದು, ನಾವೇ ಬ್ಲೂಮ್ಬರ್ಗ್ ಲ್ಯಾಬ್ ಅಂತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅದಕ್ಕೆ ನಾವು ತುಂಬಾ ಒತ್ತು ಕೊಡ್ತೇವೆ. ಸೊ ಈ ಎಲ್ಲ ಕಾರಣಗಳಿಂದ ನೀವು ಕೇಳಿದಾಗೆ ನಾವು ಸ್ವಲ್ಪ ವಿಭಿನ್ನ ಅಂತ ಅನ್ಸ್ತೀವಿ. ಜಸ್ಟ್ ಟು ಆಡ್, ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಆಗಿರ್ಬೋದು, ನಮ್ಮಲ್ಲಿ ರಿಸರ್ಚ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ಆಮೇಲೆ ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್, ಆಲ್ಮೋಸ್ಟ್ 270 ಯೂನಿವರ್ಸಿಟೀಸ್ ಅಕ್ರಾಸ್ ದ ವರ್ಲ್ಡ್ ಕೊಲಾಬರೇಷನ್ಸ್ ಇದೆ. ಸೊ ಎ ಲಾಟ್ ಆಫ್ ಇಂಡಸ್ಟ್ರಿ ಕನೆಕ್ಟ್ ಆಕ್ಟಿವಿಟೀಸ್, ಅಲುಮ್ನೈ ಕೊಲಾಬರೇಷನ್ಸ್, ಅಲುಮ್ನೈ ಟೈಪ್ಸ್. ನಮ್ಮ ಅಲುಮ್ನೈ ನೆಟ್ವರ್ಕ್ ನೋಡಿದ್ರೆ ಬಹಳ ಸ್ಟ್ರಾಂಗ್ ಇದೆ. ಇದರಲ್ಲೆಲ್ಲ ಮಾಹೆ ಇಸ್ ಲೀಡಿಂಗ್ ಅಂತ. ಸೊ ಇಷ್ಟೊತ್ತು ನಾವು ಎಷ್ಟು ಸಾಧ್ಯನೋ ಮಾಹೆ ಬ್ಯಾಂಗ್ಳೂರ್ ಕ್ಯಾಂಪಸ್ ನ ಹೈಲೈಟ್ಸ್ ನ ಹೇಳೋಕೆ ಅದನ್ನ ಹೇಳಿದೀವಿ, ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದೀವಿ. ಆಲ್ಸೋ ನಿಮ್ ಜೊತೆ ಇಷ್ಟೊತ್ತು ಕೂತು ಮಣಿಪಾಲ್ ಹೈಯರ್ ಎಜುಕೇಶನ್ ಬಗ್ಗೆ, ಅಕಾಡೆಮಿ ಹೈಯರ್ ಎಜುಕೇಶನ್ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದಿದ್ದಕ್ಕೆ. ವೀಕ್ಷಕರೇ, ಇಷ್ಟೊತ್ತು ಮಾಹೆ ಬ್ಯಾಂಗ್ಳೂರ್ ಕ್ಯಾಂಪಸ್ ಯಾವ ರೀತಿಯಾಗಿ ವಿಭಿನ್ನ ಆಗಿದೆ ಬೇರೆ ಯೂನಿವರ್ಸಿಟೀಸ್ ಮತ್ತೆ ಇನ್ಸ್ಟಿಟ್ಯೂಷನ್ಗಿಂತ ಅಂತ ಹೇಳಿದ್ವಿ. ಇದಕ್ಕಿಂತಲೂ ಹೆಚ್ಚಿನ ಹೈಲೈಟ್ಸ್ ಮಾತ್ರ, ಸಂಪೂರ್ಣ ವಿವರ ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಓಪನ್ ಹೌಸ್ ಇವೆಂಟ್ ನ ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 6ನೇ ತಾರೀಕು ಬೆಳಗ್ಗೆ 9 ಸಂಜೆ 4 ಗಂಟೆ ತನಕ ಇರುತ್ತೆ. ಎಲ್ರಿಗೂ ಮುಕ್ತ ಅವಕಾಶ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಇಡೀ ಯೂನಿವರ್ಸಿಟಿ ಹೇಗಿದೆ, ಏನೆಲ್ಲ ಆಪ್ಷನ್ಸ್ ಗಳಿದೆ, ಪ್ರೋಗ್ರಾಮ್ಗಳಿದೆ, ಇದೆಲ್ಲವನ್ನ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾ ಮಿಸ್ ಮಾಡ್ಕೊಳ್ದೆ ಓಪನ್ ಹೌಸ್ ಇವೆಂಟ್ ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.